ಪುಸ್ತಕ ಕುತ್ಕೊಂಡ್ಬಿಟ್ಟೆ ಎಲ್ಲೂ ಹೋಗ್ಲಿಲ್ವೇ? ಯಾಕ ಬಾ ಮಲಕಯ್ಯ, ಹೋಗ್ಬೇಕಾಗಿತ್ತು ಕಣಕ ಇವತ್ತು. ಇನ್ನು ಕಾರ್ಡ್ ಕೊಡೋದಿದ್ವಿ, ಇನ್ವಿಟೇಷನ್ ಕಾರ್ಡು ಕೊಡಕ್ಕೆ ಹೋಗೋಣ ಅನ್ಕೊಂಡ್ವಿ. ನಮ್ಮ ಅಮ್ಮ ಬರ್ತೀನಿ ಅಂತೂ ಅದಕ್ಕೆ ಇವತ್ತೆಲ್ಲೂ ಹೋಗ್ಲಿಲ್ಲ. ನೋಡು ಇನ್ನು ಏನೋ ಹೋದೆ ನೋಡಿ ಅಮ್ಮನಿ, ನಾನು ಬರ್ತೀನಿ ಅಂತ ಗೊತ್ತಿದ್ದು ಹೋಗಿ ಒಳಗೆ ಕಾಣುತ್ತೆ ಅಂತ ಎಲ್ಲೂ ಹೋಗ್ಲಿಲ್ಲ ಕಣಕ. ನಾಳೆಗೆ ಹೋಗಿ ಕೊಡ್ತೀವಿ. ನಿಮ್ಮ ಅಮ್ಮ ಅಂದ್ರೆ ಹಂಗೆ ತಿನ್ಬೈತೆ, ನಮ್ಮ ಓಡಾಡುತ್ತೆ ಬಸ್ನ ಎಲ್ಲನ ಹೆಂಗೆ ಬಿಡತ್ತೆ. ಆಟೊಂದು ವಯಸ್ಸಾದ್ರು ಓಡಾಡುತ್ತಲ್ಲ, ಅದಕ್ಕೆ ಏನು ಕೊಟ್ಟಿರ್ತೀವಿ. ಹೆಂಗೆ ಅಮ್ಮಕ್ಕನ ಮದುವೆನ ನೋಡ್ತಾತೆ. ಯಾಕ ಚೆನ್ನಾಗೈತೆ. ನಮ್ಮ ಅಮ್ಮಂಗೆ ಕೈ ಕಾಲು ಏನು ನೋವಿಲ್ಲ ಕಣಕ. ನನಗಿನ್ನೂ ನೋವು, ಬಲ್ ನೋವು ಮೈ ಕೈ ಎಲ್ಲನ. ಅಮ್ಮಂಗೆ ಏನು ಅಂತಾರಿಲ್ಲ, ಎಷ್ಟು ಜನ ಓಡಾಡ್ತೈತೆ ಅಂತ ಏನ ಎದ್ದಾಳಕ್ಕೆ ತಡಿಸ್ತಿದ್ದೆ, ಎದ್ದಾಳ ಅಂತ ಕೈ ಇಟ್ಕೊಂಡು ಎದ್ದಾಡ್ಸೋಕೆ ಬೈಯುತ್ತೆ. ತೆಗೆ ಮಾಡಿ ನನಗೇನಾಗೈತೆ ಅಂತ ಕೈಯ ಹಿಡ್ದೈತಿಯ ಅಂತಾನ. ಮಲಕ ಬಾ, ಯಾಕೆ ನಿಂತ್ಕೊಂಡೆ ಇದೆಯಾ? ಬಾ ಕುತ್ಕ ಬಾ, ಟೀ ನಾನು ಕಾಸ್ಕೊಂಬತ್ತೀನಿ. ಟೀ ಪೈ ಏನು ಬೇಡ ಸುಮ್ಮನಿರಮಣಿ. ನಾನು ಬೆಳಗ್ಗೆ ಆಸ್ಪತ್ರೆಗೆ ಹೋಗಿದ್ದೆ, ಶುಗರು ಬಿ ಪಿ ಚೆಕ್ ಮಾಡಿಸ್ಕೊಂಬರೋಣ ಅಂತ. ಅವಳು ಎಮ್ಮೆ ಯಾರ ಬಿ ಪಿನೂ ಜಾಸ್ತಿ ಐತೆ, ಶುಗರ್ ಐತೆ ಅಂದಮೇಲೆ ಕಾಫಿ ಟೀ ಕುಡಿಬೇಡ, ಟೆನ್ಷನ್ ಮಾಡ್ಕೊಂಬೇಡ, ನಾ ಕೂಲಾಗಿರು ಅಂತ ಹೇಳಿ ಕಳಿಸಿದ್ರು. ಬಿ ಪಿ ನನಗೆ ಗೊತ್ತಾಯ್ತಂತ ನನಗೆ. ಅದೇನಂತ ದೊಡ್ಡ ಕಾಯಿಲೆ ಅಲ್ಲ, ಈಗೇನೆಲ್ಲ ಹುಟ್ಟಿದ ಮಕ್ಳಿಗೂ ಬಿ ಪಿ ಶುಗರು ಅಂತಾರೆ. ಏನು ಹಂಗಲ್ಲ ಸುಮ್ಮನಿರಮಣಿ. ನಾನು ಟಿ ವಿಗಳಿಗೆಲ್ಲ ನೋಡ್ತಿರ್ತೀನಲ್ಲ, ಜಾಸ್ತಿ ಬಿ ಪಿ ಆಗಿ ಸತ್ರು, ಬಿ ಪಿ ಕಮ್ಮಿ ಆಗಿ ಸತ್ರು, ಆಮೇಲೆ ಶುಗರ್ ಕಮ್ಮಿ ಆದರೂ ಸಾಯ್ತಾರಂತೆ, ಜಾಸ್ತಿ ಆದ್ರು ಇದೆ ಅಂತದಮ್ಮ. ನಮ್ಮ ಕಾಲದಾಗ ಇವೆಲ್ಲ ಇಟ್ಟಿರ್ತಾಯಿ. ಇವೇ ದೊರಿದ್ರೆ ಇದೆ ಅಂತಹ ಕಾಲನ ಇದು. ಬಾತ ಬಿ ಪಿ ಅಂತೆ, ಶುಗರ್ ಅಂತೆ, ಇವು ಯಾತ್ರೂ ಗೊತ್ತಿರಲಿಲ್ಲ. ಹಂಗೆ ಯಾಕ. ಈಗ ನಾವು ತಿನ್ನೋ ಊಟದಾಗ ಏನಿರ್ತೈತೆ ಹೇಳು? ಯಾವುದು ಇರಲ್ಲ, ಎಲ್ಲ ಗೊಬ್ಬರ ಔಷಧಿಯಾಗಿ ಬೆಳಿತಾರೆ. ಅರೆ ಯಾ ಸತ್ವನ ಇರಲ್ಲ. ನಾವು ಅದೇನ ದಿನ ಇಟ್ಟಿಟ್ಟೆ ವಿಷ ಕುಡಿದು ಒಂದು ಸತಿ ಸಾಯ್ತೀವಲ್ಲ, ಹಂಗೆ ಇದು ಈ ಕಾಲ. ದಿನ ನಾವು ಊಟದಾಗೇನ ಎಲ್ಲ ಬತ್ತೈತ, ಏನು ಮಾಡ್ತೀಯ? ಇದಿಲ್ಲ, ಕಾಲ ಹೆಂಗೆ ಬತ್ತೈತೆ ಹಂಗೆ ಹೋಗ್ಬೇಕು ಅಷ್ಟೇನ. ನಾವೇ ಹಿಂಗೆ ಈಗ ನಮ್ಮ ಮೊಮ್ಮಕ್ಳ ಕಾಲಕ್ಕಿನಿ ಏನೇನು ಬತ್ತೈತು, ಅದು 20 ವರ್ಷ ಬದುಕ್ತಾವೆ, ಅವಕ್ಕೆ ಏನೇನು ಕಾಯಿಲೆ ಬತ್ತೈತು. ನೆನಪಿಸ್ಕೊಂಡ್ರೆ ಬೋಲ್ ಬೇಜಾರಾಗ್ತೈತೆ. ಆ ಭಗವಂತ ಯಾಕನ ಬಿಟ್ಟವನ ಅನ್ನಿಸ್ತೈತೆ. ಏನಾಗಲಿ ಬಿಡವತ್ತ, ಇನ್ನು ಯೋಸ್ಕನ ಬದುಕ್ತೀವಿ. ಇವಾಗ ಕಾಡು ಬಾ ಅಂತೈತೆ, ಊರು ಹೋಗು ಅನ್ನತ್ತೆ. ನಾನು ಯಾಕೆ ಯೋಚನೆ ಮಾಡೋಣ, ಅಯ್ಯಮ್ಮ ಅಂತದೆಲ್ಲ ಇಲ್ಲದೆಲ್ಲ ಯೋಚನೆ ಮಾಡಬೇಡ ಅಂತ ಹೇಳೋಳೆ ನರ್ಸಮ್ಮು. ನಾನು ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಕಣಮಣಿ. ಇರತಕ್ಕ ಚೆನ್ನಾಗಿ ಉಂಡ್ಕೊಂಡು ಓಡಾಡ್ಕೊಂಡು ಇರ್ತೀನಿ ಅಷ್ಟೇ. ನಿಮ್ಮ ಅಮ್ಮ ಯಾವ ಬಸ್ಸಿಗೆ ಬರ್ತೈತಂತೆ? ನರನ ನಿನ್ನ ತಮ್ಮನ ಅಣ್ಣನ ಗಾಡಿ ಕರ್ಕೊಂಬತ್ತಾರಂತ. ಇನ್ನು ಯಾಕ ಬಸ್ಗೆ ಬರ್ತೈತಿ. ನಾನು ಗಾಡಿ ಕಳಿಸ್ತೀನಿ, ರವಿನ ಕರ್ಕೊಂಬತ್ತಾನೆ ಅಂತ ಹೇಳ್ದೆ. ಅದಕ್ಕೆ ಏನಂತ ಅಮ್ಮ, ಬೇಡ ಬಿಡು, ಇರೋ ಕತ್ತಿರಿ ಅಲ್ಲಿ ಇಳಿತೈತೆ, ಬಸ್ನಾಗ ಬರ್ತೈತೆ, ಗಾಡಿಗೆ ಸಂಟಪಂತ ನಾವು ಅದ್ರಾತು ಅಂತೇಳಿ ಬಸ್ಗೆ ಕೊಂಡ್ರಸೋನೆ. ಈಗ 12 ಬಸ್ಸಿಗೆ ಬರ್ತೈತಿ, ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರ್ಕೊಂಬರಕ್ಕೆ. ಹೆಂಗ ನೋಡವ ನಿಮ್ಮ ಅಮ್ಮನ ಅದೃಷ್ಟನ, ಇಷ್ಟೊಂದು ಆಯಾಸಾದ್ರೂ ಬಸ್ಗೆ ಓಡಾಡ್ತೈತಲ್ಲ. ಏನು ಕೊಟ್ಟಿರ್ತಿರ್ತು ಪುಣಿವಂತೆ. ಏನು ಮಾಡೋಕ್ಕಾಗಲ್ಲ. ರವಿನ ಎಲ್ಲೂ ಹೋಗಿಲ್ವೇ? ಅಂದ್ರೆ ಮಂತಾಗ ಇದ್ದಾನೆ, ಎಲ್ಲ ಹೊಲ್ತಕ್ಕೆ ಹೋಗಿಲ್ವಲ್ಲ, ಅವ್ನ ಮನೆಗಿರ ಅಂತಾನೆ ಅಲ್ಲ. ಇವತ್ತು ಎಲ್ಲವೂ ಮಾಡ್ಕೊಂಡು ಕಣಕ್ಕ. ಸಾಯಂಕಾಲಕ್ಕೆ ಅದೇ ನಮ್ಮ ಶ್ರುತಿನೂ ರವಿನೂ ಯಾತತ್ತ ಫೋಟೋ ತೆಗೆಸ್ಕೊಳಕ್ಕಂತಮ್ಮ. ಎಲ್ಲ ಮದುವೆಗಿಂತ ಮುಂಚೆಗೆ ಹೋಗಿ ಫೋಟೋ ತೆಗೆಸ್ಕೊಂತಾರಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ಅಂತಾರಲ್ಲ, ಹಂಗೆ ಮಾಡಿಸ್ಕೊಳಕ್ಕೆ ಹೋಗ್ತಿದಂತ ಹೊಲ್ಟವ್ರೆ. ಅಮ್ಮಯ್ಯ ಬಂದೇ ಬಿಡ್ತು. ನಿಮ್ಮಮ್ಮ ಏನು ಚೆನ್ನಾಗೈತೆ, ಇನ್ನು ನಿಮಗೆ ಕುಂಡ್ಕೊಂಡಿದ್ದಂಗೈತೆ. ಚೆನ್ನಾಗೈತಕ್ಕ, ಒಂಚೂರು ಸಂಟ್ ಬಗ್ಗೆ ಅಷ್ಟೇನ. ಯಾಕ ಚೆನ್ನಾಗಿದೆಯನಕ್ಕ? ಖುಷ್ ಚೆನ್ನಾಗಿದ್ದೀನಿ ಕಣಮನೆ, ನೀನು ಚೆನ್ನಾಗಿದ್ದೀನಿ. ಈಗ ನೋಡಿ ಇಂಥದ್ದು ಚಂದ ನಂದು. ಬಾ ಕುತ್ಕ ಬಾ, ಬಸ್ಸಾಗ ಬಂದು ಸಾಕಾಗೈತಿ. ಬಾ ಯಮ್ಮ, ಬಾ ಕುತ್ಕ ಬಾ. ಕುಡಿಯೋಕೆ ನೀರು ತರಾನೆ? ಕೊಳ್ಳೆ ನೀರು ಬೇಡ, ಯಾವ್ದು ಬೇಡ. ಊರಿಂದ ಒಂದು ವಾಟರ್ ಕ್ಯಾನ್ ತಗೊಂಬಂದಿದ್ದೆ, ಕೊಡ್ತಿದ್ದೀನಿ. ಬ್ಯಾಗ್ ಕಡೆಗೆ ಅಲ್ಲೆಲ್ಲ ನಾಯ್ಕು ಬಾಯಿವಾಗಿಕ್ಕು ಅದಾಗೆ ಒಡೆದ ಪಡೆದೇ ಐತಿ. ಏನು ಮಮ್ಮಗೂ ನಾನು ಒಡೆ ಮಾಡಿಸ್ಕೊಂಬಂದಿದ್ದೆ ಮದುವೆಗೆ. ನಿಮ್ಮ ಅತ್ತೆ ಮಾನ ಮದ್ದಿದ್ದಾಳೆ. ಒಡವೆ ಅಂದರೆ ದೇವಡು ಆಸೆ ನಿಮಗೆ. ನಾನು ಈಗ ನಮ್ಮ ಮೊಮ್ಮಗಂಗೆ ಏನಾರ ಮಾಡಿಸ್ದಂಗಿರ್ತೀನಿ. ಬಂದಲ್ಲ ಸಾಕಾಗೈತೆ, ಉಣ್ಣಮ್ಮ ತಿನ್ನಮ್ಮ ಹುಷಾರಮ್ಮ ನಿಕ್ಕಳಮ್ಮ ಸುಧಾರಿಸ್ಕೊಳ್ಳಮ್ಮ ಅಂದಿಲ್ಲ. ಮೊಮ್ಮಗಂಗೆ ಏನಾರ ತಂದಿದ್ದೆ ಅಂತ ಕೇಳ್ತಾಳೆ, ಮುರಿಯಾಗಿದ್ದಾಳೆ. ಇನ್ನೂ ಈ ಬುದ್ಧಿ ಬಿಟ್ಟಿಲ್ಲ. ನಾನು ಆಡಿದ್ದು ನೀನು ಏನು ಹೆಂಗ್ಸ ಏನು ಕತೆನೋ, ಒಂದು ಸೊಸೆ ಹೆಂಗೆ ನೋಡ್ಕೊಂತ ದುಡ್ಡು ಹೊಡೆ ಅಂತ ಬಾಯ್ ಬಿಡ್ತೀಯ. ಬೈಬೇಡ, ನಾವಜ್ಜಿ ಮಲಜಿ ಗೊತ್ತಾರ ಆಡ್ಕೊಂತೈತೆ, ಇವಳು ಏನು ನಿಂತಳು ಅಂತ. ನೋವು ನಾನು ಒಡವೆ ಐತಂದಲ್ಲ ಅದಕ್ಕೆ ಕೇಳಿ ನಾವು. ನೀನೇನು ಅದೇ ಪ್ರಪಂಚ ಮೂಗೋತನ ಹಂಗೆ ಆಡ್ತೀಯ. ಅಮ್ಮ ಬೈವಾಗಿ ತಿಂಡಿ ಕಾಣಾಗಿ. ಯಪ್ಪ ಸೊಂಟ ನೋವು ಕಣೆ. ಯಾಕ ನಮಗೂ ಹಂಗೆ ಕಣಕ, ಕೈ ಕಾಲೆಲ್ಲ ನೋವು ಕಣೆ. ಯಾಕ ಅಮ್ಮಣಿ ನೀ ಯಾರ ಕಣೆ ಗೊತ್ತೇ ಆಗಲಿಲ್ಲ. ಯಾರು ನೀನು? ಏನಕ್ಕ ನೀನು ಹಿಂಗೆ ಕೇಳ್ಬಿಟ್ಟೆ? ನಾನಲ್ದೆ. ಅಮ್ಮಣಿ ನಾನು ಅಂದರೆ ನಾನು ಏನು ಅನ್ಕೊಳ್ಳ, ನಾನು ಅನ್ಕೊಳ್ಳ. ಅದೇ ನಿನ್ನ ಹೆಸರು ಯಾರ ಮನೇಳು ಅಂತ ಹೇಳು ಒಂಚೂರು, ನಂಗೆ ಅರ್ಥ ಆಗಂಗೆ. ಯಾಕ ನಾನಲ್ಲ ಮಲ್ಲಮ್ಮ, ನಮ್ಮ ಸಣ್ಣ ಅಮ್ಮೆ ಗೊತ್ತಾಗಿಲ್ಲ ಕಣ. ಅಲ್ಲೇ ವಯಸ್ಸಾತಲ್ಲ, ಅರಳ ಮರಳ ಏನು ಮಾಡೋಣ. ಚೆನ್ನಾಗಿದ್ದಿ? ಚೆನ್ನಾಗಿದೆ ಮಗ ಸೊಸೆ ಎಲ್ಲ ಎಲ್ಲವ್ರಿ? ಚೆನ್ನಾಗಿದ್ದಾರಕ್ಕ ಎಲ್ಲನ. ಅವ್ರ ಮನೆ ಹಬ್ಬಕ್ಕೆ ಬಂದಿದ್ರು, ನೆನ್ನೆ ಹೋದ್ರು. ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಹೊಸ್ತಡ್ಕೊಂಡು ಮುಗಿಸ್ಕೊಂಡು ಹೋದ್ರಂತ. ಸೊಸಿಗೆ ಮಕ್ಕಳೇ? ಯಾಕ ಇಬ್ರವ್ರಿ ಚೆನ್ನಾಗವ್ರು. ಆರ ದೊಡ್ಡರಾಗಿವ್ರೆ, ಸ್ಕೂಲ್ಗೆ ಹೋಗ್ತಾರೆ. ಅಮ್ಮ ಬಾಮ್ಮ ಬೇಗ. ಏನಪ್ಪ ರವಿ? ಅಮ್ಮ ಟೈಮ್ ಆಗುತ್ತೆ, ನಾವು ಹೊರಳಿನ ಹೋಗ್ಲ ಅಂತಿದ್ಯಾ? ಎಲ್ಗೋಗ್ತಾ ಎಲ್ಗೋ ರೆಡಿ ಆಗಿದ್ದೆ. ನಾನು ಕೇಳೋಣ ಅನ್ಕೊಂಡೆ, ಎಲ್ಲ ಮದುವೆ ಸೊಟ್ಟಾಗೈತೆ ಹುಡುಗ, ಅದಕ್ಕೇನ ಹಿಂಗೆ ಡ್ರೆಸ್ ಮಾಡ್ಕೊಂಡು ಓಡಾಡ್ತಾನೆ ಅನ್ಕೊಂಡಪ್ಪ. ಎಲ್ಲ ಹೊರಟಿರೋದು ಅದು ಅಮ್ಮ. ಇದೀಗೆಲ್ಲ ಮದುವೆಗಿಂತ ಮುಂಚೆ ಫೋಟೋ ತೆಗಿಸ್ತಾರಲ್ಲ, ಫೋಟೋ ಶೂಟು ಅಂತ ಮಾಡಿಸ್ತಾರಲ್ಲ, ಅದಕ್ಕೆ ರವಿನೂ ಶ್ರುತಿ ಹೋಗ್ತಾವೆ ಕಣಮ್ಮ. ಅಕ್ಕ ನಮ್ಮ ರವಿ ಹೆಂಗೆ ಕಾಣಿಸ್ತಾನಲ್ಲನಕ್ಕ, ಒಳ್ಳೆ ಮದುವೆ ಕಳೆ ಬಂದ್ಬಿಟ್ಟೈತೆ, ಮಿಂಚುತ್ತಾನೆ ಮಿರಿ ಮಿರಿ ಅಂತ.
ಹೂನೇ ಚೆನ್ನಾಗಾಗಿ ಅವನಿಗೆ ದೃಷ್ಟಿ ಆಗುತ್ತೆ. ಹಂಗೆ ಮದುವೆ ಸೆಟ್ ಆದಮೇಲೆ ಅರಿಶಿನ ಮೈ ಬಿದ್ದಂಗೆ ಆಗುತ್ತೆ. ಹಂಗೆಲ್ಲ ನಾವು ಓಡಾಡಬಾರ್ದು, ಒಬ್ಬೊಬ್ಬರೇನ ದೂರ ಎಲ್ಲ ಹೋಗ್ಬಾರ್ದು. ಈಗ ಹೋಗೋವೆಲ್ಲ ಕೇಳಿದರೆ ಎಲ್ಗೂ ಕಳಿಸ್ಬಾರ್ದು ಅನ್ಸುತ್ತೆ. ನಿಂಗೆ ಗೊತ್ತಾಗಲ್ಲ ಎಷ್ಟು ವಯಸ್ಸಾಗೈತೆ, ಮಕ್ಕಳನ್ನ ಇಬ್ಬರನ್ನೇ ಕಳಿಸ್ಬಾರ್ದು ಅಂತ. ಅಜ್ಜಿ ಹಂಗೆಲ್ಲ ಏನೂ ಆಗಲ್ಲ, ಸುಮ್ಮನೆ ಅಜ್ಜಿ. ನಾವೆಲ್ಲೂ ದೂರ ಹೋಗಲ್ಲ, ಇಲ್ಲೆಲ್ಲ ನಮ್ಮ ಪಕ್ಕದೂರಾಗೆ ದೇವಸ್ಥಾನ ಐತಲ್ಲ, ಅಲ್ಲೇ ಫೋಟೋ ತೆಗೆಸ್ಕೊಂಬರೋದು. ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ, ಹಂಗೆ ಫೋಟೋ ತೆಗೆಸ್ಕೊಂಬಂದು ಹಂಗೆ ಆಗುತ್ತೆ ಅಷ್ಟೇನ. ನಾನೇನು ಅಷ್ಟು ತಿಳುವಳಿಕೆ ಇಲ್ಲ ಅನ್ಕೊಂಡಿದ್ದೆ. ಹುಡುಗಿ ಊರು ಹತ್ಲಾಗಿ ನನಗೆ ಗೊತ್ತಿಲ್ಲ ದೂರ ಅಂತ. ಅವಳು ಇಲ್ಲಿಂದ ನಿಮ್ಮ ಪಕ್ಕದೂರಿಗೆ ದೇವಸ್ಥಾನಕ್ಕೆ ಬರ್ತಾಳೆ. ಏನು ಬಿಡ್ತೀಯಲ್ಲ ನೀನು ನನಗೆ. 6 ಎತ್ತಗೆ 3 ಎತ್ತ ಹೇಳ್ಕೊಟ್ರಂತೆ. ಹಂಗಾತ್ ನಿಂದು ಬಾಯಿ ಮುಚ್ಕೊಂಡು ಎಲ್ಲೂ ಹೋಗ್ಬೇಡ, ಹೋಗೊಳಕ್ಕೆ. ಅಜ್ಜಮ್ಮ ಪ್ಲೀಸ್ ಅಜ್ಜಮ್ಮ, ಹಂಗೆಲ್ಲ ಏನೂ ಆಗಲ್ಲ ಕಣಜ್ಜಮ್ಮ. ನಾವು ಹೋಗಿ ಬರ್ತೀವಿ, ಇವಾಗ ಹೋಗಿ ಸಂಜೆ ವಾಪಸ್ ಬರ್ತೀವಿ ಕಣಜ್ಜಿ. ಸಂಜೆ ಬೇಗ ಫೋಟೋ ತೆಗೆಸ್ಕೊಂಡು ಎರಡು ಫೋಟೋ ತೆಗೆಸ್ಕೊಂಬರ್ತೀವಿ ಅಷ್ಟೇನಾ. ಇದು ಹಾಕಕ್ಕೆ ನಮ್ಮ ರಿಸೆಪ್ಷನ್ ದಿವಸ ಚೆನ್ನಾಗಿರುತ್ತೆ ಕಣಜ್ಜಿ. ನೀನು ಇಷ್ಟೆಲ್ಲ ದುಡ್ಡು ಐತೆ ಏನು ಮಾಡ್ತೀವಿ ಹೇಳು? ನಿಂತವರೆಗೆ ತಾನೆ ಅವೆಲ್ಲ ಸತ ಕೂತ್ಕೊಂಡು ಹೋಗ್ತಿದೆ. ಸುಮ್ಮನೆ ರಜನಿ, ನನಗೆಲ್ಲ ಏನು ಮಾತಾಡಬೇಡ. ಅಲ್ಲ ಕಣ, ನಾನು ನಿನ್ನೊಳಗಕ್ಕೆ ಕಣಪ್ಪ ಹೇಳ್ತಿರೋದು. ನನಗೆ ದೂರ ಎಲ್ಲ ಹೋಗ್ಬಾರ್ದು ಕಣ. ಹಸಿ ಮೈ ಅಂತಾರೆ, ಯಾಕೆ ಬೇಕು? ಆಮೇಲೆ ಪೀಡೆ ಪಿಶಾಚಿ ಅಂಟು ಮುಂಟು ಅವೆಲ್ಲ ಆಗ್ತವೆ ಕಣ. ಅವೆಲ್ಲ ಒಳ್ಳೆವಲ್ಲಪ್ಪ. ಮದುವೆ ಸೆಟ್ ಆದಮೇಲೆ ಅರಿಶಿನ ಬೇರೆ ಕುಟ್ಟೈತೆ, ಎಲ್ಲ ರೆಡಿ ಆಗೈತೆ, ಕಾರ್ಡೆಲ್ಲ ಹೊಡ್ಸೈತೆ. ನೀವೆಲ್ಲ ಒಬ್ಬೊಬ್ಬರು ನೋಡಲ್ಬಾರ್ದು. ನೀವೆಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಹೋಗಿ ಅಲ್ಲಿ ಬಿಸಾತ್ರು ಇಲ್ಲಿ ಬಿಸಾತ್ರು ಅಂತ ಕೇಳಿದ್ರೆ ಜೀವ ಡಕ್ಕಂತ ಕಣ. ಇಬ್ಬರಿಲ್ಲ 3 ಇಲ್ಲ, ಏನೋ ಒಬ್ಬ ಏನೋ ಹೆಚ್ಚು ಕಮ್ಮಿ ಆದರೆ ಏನು ಬರ್ತಿ. ಎಲ್ಗೂ ಹೋಗ್ಬೇಡ ಸುಮ್ಮನಿರಪ್ಪ, ನಿನ್ನ ಅಮ್ಮಯ್ಯ ಅಂತೀನಿ. ಅಜ್ಜಿ ಹಂಗೆಲ್ಲ ಏನೂ ಆಗಲ್ಲ ಅಜ್ಜಿ, ಇವಾಗ ಹೋಗಿ ಬರ್ತೀವಿ. ನಾನು ಶ್ರುತಿಗೆ ಆಳೆ ಹೇಳ್ತೀನಿ, ಶ್ರುತಿನೂ ಬಂದಿರ್ತಾಳೆ ಕಣಜ್ಜಿ. ಅವಳು ಬೇಜಾರು ಮಾಡ್ಕೊಳಲ್ವ ಹೇಳು? ಏನು ಬೇಜಾರಿಲ್ಲ, ಎಂಥದಿಲ್ಲ. ಅವ್ರಿಗೆ ಫೋನ್ ಮಾಡ್ಕೊಡಿ, ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ. ಅಜ್ಜಿ ಪ್ಲೀಸ್ ಅಜ್ಜಿ, ಕಳಿಸ್ ಅಜ್ಜಿ. ಒಂದು ಸರಿ ಇನ್ನೆಲ್ಲೂ ಹೋಗಲ್ಲ ಕಣಜ್ಜಿ. ಸರಿನಪ್ಪ, ನೀವು ದೊಡ್ಡರು ಹೇಳಿದ ಮತ್ತೆ ಎಲ್ಲ ಕೇಳ್ತೀರ. ಹೋಗ್ಬರ್ರಿ ಬೈವಾಗ ಹೋಗ್ಬರ್ರಿ ಅಂತೂ ಫೋನ್ ಮಾಡ್ತೀರಿ ಅವಾಗ ಹೆಂಗ. ಅದಕ್ಕಿಂತ ಮುಂಚೆಗೆ ಮನೆಗೆ ಹೋಗಿ ದೇವ್ರ ಮನೆಗಿರೋ ಫೋಟೋಕ್ಕೆ ದೀಪ ಹಚ್ಚಿ ಕೈ ಮುಗಿದು ಏನು ತೊಂದರೆ ಆಗ್ದಂಗೆ ಹೋಗ್ಬರಂಗೆ ಮಾಡಪ್ಪ ಅಂತ ಹೇಳಿ ಕೈ ಮುಗಿದು ಹೋಗಪ್ಪ, ಹೋಗು. ಸರಿ ಅಜ್ಜಿ, ಆಯಿತು. ಅಮ್ಮ ನಾನು ರೆಡಿಯಾಗಿ ಬಂದುಬಿಡ್ತೀನಿ ಬೇಗ ಲಗೇಜ್ ತೊಗೊಂಡು. ಅಯ್ಯೋ ಸಣ್ಣಮ್ಮ, ನಮ್ಮ ಕಾಲದಾಗ ಇವೆಲ್ಲ ಇದ್ವೇನೆ. ಯಾಕ ನಾ ಸಣ್ಣ ಮಲ್ಲಮ್ಮ ಹಿಂಗಮ್ಮ ಕೇಳಿಸಲ್ಲ ನಿಮ್ಮ ಅಮ್ಮಂಗೆ? ಇಲ್ಲ ಅಕ್ಕ, ಕಿವೇನು ಒಂದೊಂದು ಕೇಳಿಸ್ತವೆ, ಒಂದೊಂದ್ಸರಿ ಕೇಳಿಸಲ್ಲ, ಸ್ವಲ್ಪ ಡೌನು. ಬಿಡು, ಹೆಂಗೆ ಮಾತಾಡ್ಸೋದಂಗೆ ಮಾತಾಡು, ಬಡ್ಕೊಂಡ್ಬಿಡ್ಕೊಂಡು ಸಾಕಾಗುತ್ತೆ ಮಂತಾಗಿ. ನಮ್ಮ ಕಾಲದಾಗ ಅವೆಲ್ಲ ಇರಲಿಲ್ಲ. ಈ ಕಾಲದಾಗ ಇಲ್ಲ, ಅವೆಲ್ಲ ಕಾಣ್ತವೆ. ಫೋಟೋ ತೆಗ್ಸೋದಂತೆ ಮದುವೆಗಿಂತ ಮುಂಚೆಗೆ ಅವೇನು ಒಂದಿಷ್ಟು ಪದ್ಧತಿಗಳ ಏನು ಕತೆನೋ, ನಾನೆಲ್ಲೂ ಕೇಳಿಲ್ಲ ಇಂಥವ. ಅಲ್ವೇ ಮಣಿ, ನಮ್ಮ ಕಾಲದಾಗೆ ಮದುವೆ ಮಾಡೋಕ್ಕೆ ಹುಡುಗಿನ ನೋಡ್ತಾನೆ ಇರ್ತಿರ್ಲಿಲ್ಲ. ಮದುವೆ ಆದಮೇಲೆ ಮಕ್ಕ ನೋಡ್ತೀವಿ, ತಾಳಿ ಕಟ್ಟಿದಾದ್ಮೇಲೆ. ಈಗ ನೋಡಿದರೆ ಮುಂಚೆಗೆ ಅವೇ ನೋಡ್ಕೊತವೆ, ಅವ ಹುಡುಕಂತವೆ. ಎಂಥ ಕೆಟ್ಟ ಕಾಲ ಬಂತ, ಏನು ಕತೆ ಶಿವ ಇನ್ನು ಎಂಥ ಕಾಲ ಬರ್ತೈತವ. ಹಂಗೆ ಅಕ್ಕ, ಏನು ಮಾಡೋಕ್ಕಾಗಲ್ಲ. ಕಾಲ ಬಂದ ಕತೆ ಹಾಕ್ಬೇಕು ಅಂತಾರಲ್ಲ ಹಂಗೆ. ಹೋಗ್ಲಿ ಬಿಡು, ಅವು ಹೇಳಿದ ಮತ್ತೆ ಕೇಳಲ್ಲ. ಅದೇನೋ ಕ್ರೇಜ್ ಅಂತವಲ್ಲ ಹಂಗೆ ಅವಕ್ಕೆ. ಹೋದ್ರೆ ಹೋಗ್ತವೆ ಬಿಡಾತ್. ಅಮ್ಮ ಉಣ್ಬಾ, ಊಟ ಮಾಡ್ಬಾ. ಹೋಗಿ ನಿಂಗೆ ಅವತ್ತ ನನಗೇನು ಇದು ಬರಲ್ಲ. ನಾನು ಆಮೇಲೆ ಇನ್ನೂ ಬಿಟ್ಟು ಮನೆ ಕಾಣ್ತೀನಿ, ಹೋಗು. ಮಾತಾಡ್ತೀನಿ ಶಣನ, ಸಣ್ಣ ಮುಂತಕ್ಕೆ ಹೋಗು. ಮನಪ್ಪ ಯಮಂತ ಬಿಡ್ಕೊಳೋದು. ಉಂಡು ಅಂದರೆ ಮನೆ ಕಾಣಲ್ಲ ಅಂತೈತಲ್ಲ, ಏನು ಮಾಡೋದು ಹೆಂಗೆ ಕತೆ. ಯಮೋ ಊಟ ಮಾಡ್ಬಾ. ನಂಗಿಲ್ಲ ಊಟ ಬೇಡ, ಹೋಗು. ಒಂದೊಟ ಕತ್ಕಿಪ್ಪಿ ಕಾಸ್ಕೊಂಬ. ಅಕ್ಕ, ಇದು ಎಷ್ಟು ಕಾಸಿಂದು ಸರ ನಿಂದು? ಇದೆ 32 ಕಾಸು ಕಣಮಣೆ. ನಮ್ಮ ಅತ್ತೆದಂತೆ ಇದು. ನಮ್ಮ ಅತ್ತೆ ಹೋದ ಕಾಲಕ್ಕೆ ನನಗೆ ಕೊಟ್ಟವ್ರಿ. ಇದು ನಮ್ಮ ಅತ್ತೆದಂತೆ ಹಳೆ ಕಾಲದ ಕಾಸು. ಒಂದು ಸೇರಿದ್ವಂತೆ. ಅವು ನಮ್ಮ ಅತ್ತೆರು ಇಬ್ಬರ ಗಂಟಮ್ಗಳು ಅವ್ರಿಗೋಸಿ ಹೋಗಿ ಇಷ್ಟು ಉಳ್ಕೊಂಡವೆ ಅಷ್ಟೇನ. ಹೆಂಗ ಚೆನ್ನಾಗಿ ಕಾಣಿಸ್ತವೆ ಕೊಳ್ಳಾಗಿ. ಒಂದು ರಾಸಿ ಕಪ್ಪ ಇದಾವಲ್ಲ, ಒಳ್ಳೆ ಬಂದೋಬಸ್ತವೆ ಇದಾವೆ. ಹಳೆ ಕಾಲದ ಬಂಗಾರಲ್ವೇ, ಚೆನ್ನಾಗಿರ್ತೈತಿ. ನನ್ನವೂ ಒಂದು 8-10 ಇದಾವೆ ಅಷ್ಟೇ ಕಣಕ್ಕ, ಕಾಸು ಜಾಸ್ತಿ ಇಲ್ಲ. ನಮ್ಮ ಮನೆಗೂ ನಮ್ಮ ಅತ್ತೆರ ಇದ್ವಂತೆ. ನಮ್ಮ ಮಾವ ಸಕತ ಕುಡಿಯೋನಂತೆ. ಅವನು ಒಂದೊಂದೇ ಇಸ್ಕೊಂಡು ಕುಡ್ದು ಉಳಿಸ್ಕೊಂಡವನೆ. ನಮ್ಮ ಅತ್ತೆ ಅವನ್ನ ನನಗೆ ಬೈವಾಗ ಬಚ್ಚಿಕೊಂಡು ಕೊಟ್ಟವಳೆ. ನಮ್ಮ ಅಪ್ಪೇನೊಂದು ಕಳಿಲಿಲ್ಲ ಪಾಪ, ನಮಗೆ ಮಾಡ್ಸೋಕೆ ನಡೆಯಿಲ್ಲ. ಅದಕ್ಕೆ ಅವನೇ ಉಳಿಸ್ಕೊಂಡಿದ್ದೀನಿ. ನಮ್ಮ ಅತ್ತೆದು ಬಿರ್ತೀನಿ ಪಾಯಿನಿ ಆಯ್ತು. ನಮ್ಮ ಅತ್ತೆ ಹಳೆ ಕಾಲದ ಒಡವೆ ಕಳ್ಕೊಳ್ಳೋಣ ಅಂತ ನಾನು ಸತ್ಕಾಲಕ್ಕೆ ನಾನು ಸಸ್ತೆ ಕೊಡ್ತೀನಿ. ಅವೇನು ಉಳಿಸ್ಕೊಂತವ, ಮುರೆ ಕುಡಿಸಿ ಆತನ ತಗೊಂತವ. ಅವು ಶೋಕಿವು. ಅಜ್ಜಿ ನಾನು ಹೋಗ್ಬರ್ಲಾ? ಬಾಯ್. ಪಾಪ ಬೈವಾಗ ಬರೋ ಹುಷಾರ್ಕೊಂಡ್ರು. ಸರಿ ಅಮ್ಮ, ಆಯಿತು. ಅಜ್ಜಿ, ಅಮ್ಮ, ಸಣ್ಣಜ್ಜಿ, ಬಾಯ್ ಬರ್ತೀನಿ. ಸರಿನಪ್ಪ, ಜೋಪಾನವಾಗಿ ಹೋಗ್ಬಾ, ಒಳ್ಳೇದಾಗಲಿ. ಶುಭವಾಗಿ ಹೋಗಿ ಲಾಭ ಹೋಗ್ಬಾ. ಅಯ್ಯೋ ಇರೋ ಹೋಗ್ಬಾ. ಪಾಪ ಮುಂದೆ ಬೇಕು, ಇಲ್ಲೇ ನಿಂತೈತಿ. ಇರು ಶು ನಡೆಯದ ಏನಂಗವ. ಅದು ನೋಡ್ಸೋಗಿ, ಅದು ಅಡ್ಗೆ ಡಬ್ಬಂದ ಬೇಕು, ಕಡ್ಡ ಬರಬಾರ್ದು. ಓಡ್ಸೈ ಯಾವ ದೇವರ್ಸ್ ನನ್ನ ಮಗಂದು ಹೋಗೋದೇ ಇಲ್ವಲ್ಲ. ಮನುಷ್ಯ ನನ್ನ ಮಗಂದು ಈಗಲೇ ಬಂದೈತೆ. ಯಾಕ ಸರಿ ಆಗ್ತಿಲ್ಲ, ಅಕ್ಷಕ್ನ ಅನ್ಸುತ್ತೆ. ನಡಿಯಾರ ಒಳಕ್ಕೆ. ಅಮ್ಮ ಈ ಕಾಲದಲ್ಲಿ ಇವೆಲ್ಲ ನಂಬಿಕೆಯಲ್ಲಮ್ಮ, ಏನೂ ಆಗಲ್ಲ, ಸುಮ್ಮನಿರಮ್ಮ. ಎಲ್ಲ ಅಡ್ಡ ಬಂದೇ ಆಗ್ಬಿಡ್ತು ಕಣ. ನಿಲ್ಸೋ ಹೋಗ್ಬೇಡ ಕಣ, ಅಕ್ಷಕ್ನ ಕಣೋ. ಏನೋ ಒಳ್ಳೇದಾಗಲ್ಲ, ನಿಲ್ಸನಿಂದ ಅಮ್ಮಯ್ಯ ಅಂತೆ. ಅಜ್ಜಿ ಮೊದಲೇ ಹೋಗ್ಬೇಡ ಅಂತ ಅಡ್ಡ ಬಾಯಿ ಆಗ್ತಿತ್ತು. ಈ ವಯಸ್ಸಿನೇ ಅರ್ಥ ಅಪ್ಶಕ್ನ. ಇನ್ನು ಈ ಬೆಕ್ಕಿ ಇನ್ನೇನ ಈಗೇನಪ್ಪ ಮಾಡೋದು? ಅಜ್ಜಿ, ಗಂಡು ಮಕ್ಳಿಗೆ ಬಲ್ಗಡೆಗೆ ಹೋದ್ರೆ ಅದು ಕೊರಬೇಕು ಹೋದ್ರೆ ಒಳ್ಳೇದಂತೆ. ನನ್ಗೆ ಯಾರೋ ಹೇಳಿದ್ರು ಒಳ್ಳೇದಾಗುತ್ತೆ, ಸುಮ್ಮನೆ ಏನೂ ಆಗಲ್ಲ. ನೀನೇನ ಹೇಳು, ನಾನು ಇವತ್ತು ಮಾತ್ರ ನಿನ್ನ ಹೋಗಕ್ಕೆ ಬಿಡಲ್ಲ. ನಡಿ ಒಳಕ್ಕೆ. ಇವತ್ತೇನು ಹೋಗ್ದಿಲ್ಲ, ಪ್ರಪಂಚ ಮುನ್ಕಲ್ಲ. ನಾಳೆಗೆ ಹೋಗಿರಂತೆ. ನಡಿ, ಇವತ್ತೆಲ್ಲೂ ಹೋಗ್ಬೇಡ.
ಹಂಗೆ ಹೆಂಗೆ ಆಗುತ್ತೆ ಅಜ್ಜಿ ನಾವು ಅಲ್ಲೇ ಕ್ಯಾಮ್ರಾಮನ್ಗೆಲ್ಲ ಹೇಳೈತೆ ಬುಕ್ ಆಗೈತೆ ಅವ್ರು ಬೈಯಲ್ವ ಅಡ್ವಾನ್ಸ್ ಬೇರೆ ಕೊಟ್ಟೈತೆ ದುಡ್ಡು ವೇಸ್ಟ್ ಆಗ್ತೈತೆ ಅವ್ರು ಬೈತಾರೆ ತಿರ್ಗಿ ನಾಳೆಗೆ ಬರಲ್ಲ ಸುಮ್ಮನಿರು ನಾಳೆಗೆ ಇನ್ನೇನು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಬೇಕು ನೀನು ಸುಮ್ಮನಿರಮ್ಮ ತಾಯಿ. ಇಲ್ಲ ಕಣ್ಣ ನೀನು ಏನಂದ್ರು ಸರಿ ನಾನು ಹೋಗಕ್ಕೆ ಬಿಡಲ್ಲ. ಅಮ್ಮ ಹೇಳಮ್ಮ ಈ ಅಜ್ಜಿಗೆ ನೀನ ಯಮ್ಮ ಬಿಡ ಮತ್ತೆ ಹೋಗಿ. ಈಗ ಪಾಪ ರವಿ ವರ್ಷಣ ಬಂದು ಕುತ್ಕೊಂಡು ಒಳಗೆ ಒಂದು ಲೋಟ ನೀರು ಕುಡ್ದು ಬಾರಪ್ಪ. ಏನಾಗಲ್ಲ ದೇವರಿಗೆ ದೀಪ ಹಚ್ಚಿ ಕೈ ಮುಗ್ದು ಹೋಗಿ ಬಾರಪ್ಪ. ನಿಮ್ಮ ಅಜ್ಜಿ ಹೇಳೋದನ್ನು ಒಳ್ಳೆದನ ಇಂಥವೆಲ್ಲ ನಾ ಧಾರಣೆ ಮಾಡಬಾರ್ದು. ಅವೆಲ್ಲ ಶಕುನ ಅಕ್ಷಕನ ಅಂತಾನ ಸುಮ್ಮನೆ ಮಾಡಿಲ್ಲ ದೊಡ್ಡರು. ಸರಿ ಆಯ್ತು ನಡಿಯಮ್ಮ ನಿನ್ನ ಆಸೆ ಯಾಕೆ ಬೇಡ ನನ್ನ ನೋಡಿ. ನಡೀರದು ಒಳಗೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಹೋಗಿ. ಏಯ್ ಫಸ್ಟ್ ಬೇಕಮ್ಮ ಮಕ್ಕಳು ಓಡಿಸಿ ಅದನ್ನ ಬೇರೆ ಸಾಕೊಂಡು ಕುಂತವಳು ಮನೆಗೆ ಮನುಷ್ಯ ನನ್ನ ಮಗಂದು ಎಲ್ಲದಕ್ಕೂ ಮುಷ್ಣಿ ಇರ್ತವೆ. ನಾವೇನು ಗೊಬ್ಬ ನನ್ನ ಮಗನ ಸಾಯ್ಕೊಂಡು ಕೂತ್ಕೊಂತಾಳು. ಕೊಳ್ಳ ಪಾಪರ ನೀರು ಕುಡಿದು ಕೈ ಮುಗ್ದು ಹೋಗು. ಏನಾಗಲ್ಲ ನನ್ನ ಮಚ್ಚಿಗೆಲ್ಲ ಹೇಳ್ಕೊಂತೀನಿ. ಆಮೇಲೆ ನಿಮ್ಮ ಅಪ್ಪಂಗೆಲ್ಲ ಆಗಿದ್ದೇನೆ ಹೇಳಕ್ಕೆ ಹೋಗ್ಬೇಡ. ನೀನು ಫೋನ್ ಮಾಡಿ ನಾನೆಲ್ಲ ಹೇಳ್ಕೊಂತೀನಿ ಹೋಗು. ಒಳ್ಳೇದಾಗಲಿ. ನಿಮ್ಮ ಆಸೆ ಯಾಕೆ ನೀರು ಆಸೆ ಮಾಡೋಣ. ಈ ಕಾಲದಾಗ ಪಾಪ ಇವೆಲ್ಲ ಆಸೆ ಇರ್ತವೆ. ನಾವು ಆಸೆಗೆ ತೊಣ್ಣಿ ಹರಿಸ್ಬೇಕು. ನೀರು ಕುಡಿದು ಹೋಗು. ಸರಿ ಅಮ್ಮ ಆಯಿತು. ಸರಿ ಅಮ್ಮ ನಾನು ನೋಡ್ಲಾ ಅಜ್ಜಿ ಬಾಯ್. ಈಗ ಸಮಾಧಾನ ಆಯ್ತಾ? ಅಯ್ಯೋ ಏನೋ ಕಣ್ಮಗ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಮನಸ್ಸೆಲ್ಲ ಆಡಾಡ್ತೈತಿ. ಹೋಗಿ ಒಳ್ಳೇದಾಗಲಿ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಅದೇನಾಗಬೇಕು ಅದೇ ಆಗೋದು. ಯಪ್ಪ ಫಸ್ಟ್ ಹೋಗೋಣ. ಇನ್ನೂ ವರ್ಷ ಇಲ್ಲದ್ರಿಂದ ಏನು ಅಪ್ಶಕ್ನ ಅಂತ ಈ ಅಜ್ಜಿ ಹೇಳ್ತೈತೆ ಏನು ಕತೆನೋ ಯಾರು ಹೋಗ್ಬಿಡೋಣ. ಸಣ್ಣಮ್ಮ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ ಕಣೆ. ಒಂದೇ ಸಂಕಾರ ಆಗ್ತೈತೆ. ಈ ಹುಡುಗರು ಹೋಗಿ ಎಲ್ಲೇನು ಎಡವಟ್ಟು ಮಾಡ್ಕೊಂಬರ್ತಾವೋ ಏನು ಕತೆನೋ ಭಯ ಆಗ್ತೈತೆ ಕಣೆ ನನಗೆ. ಸೊ ಏನು ಮಾಡಿದೆ ಕತೆ ಯಾಕ ಹಂಗೆಲ್ಲ ಏನೂ ಆಗಲ್ಲ ಸುಮ್ಮನಿರು. ಹಂಗೆ ಹೋಗ್ಬೇಕಾರೆ ಮಕ್ಳಿದ್ರಿಗೆ ಹಿಂಗೆ ಅಕ್ಷರನ ಮಾತಾಡಬಾರ್ದು. ಅವಕ್ಕೂ ಮನಸ್ಸಿಗೆ ಕಾಂತಿ ಆಗುತ್ತೆ. ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು. ಹಳೆ ವಯಸ್ಸಕ್ಕೆಲ್ಲ ಒಳ್ಳೆ ಮಾಡೋಣ ನನಗೆ ನೀನು ಯಾವುದೋ ಒಂದು ಹೇಳ್ತೀಯ ಅವಕ್ಕೆ ಬೇಜಾರಾಗ್ತೈತಿ. ಎಲ್ಲ ಏನೂ ಮಾತಾಡೋಕ್ಕೆ ಹೋಗ್ಬೇಡ ಸುಮ್ಮನಿರು. ನಾವು ಏನು ಆಗ್ದಂಗೆ ಹಚ್ಕಂಟ ಮನೆಗೆ ಬರ್ತಾರೆ ಸುಮ್ಮನಿರು. ಸರಿಯಾ ಏನು ಆಗಲಿ ನಡೆಯ ಸಾಕೋಣ. ಮುಂದೆ 3 ದಿನಕ್ಕೆ ಮದುವೆ ಐತಿ. ಏನೋ ಚಿಕ್ಕ ಮದುವೆ ಜನ ನಮ್ಮ ಸುಮ್ಮನೆ ಬಿಡ್ತಾರೆ. ಬಾಯಿ ಬಂದಂಗೆ ಹೋಗಿತಾರೆ. ತಲಾ ಕಟ್ಟಿ ಮಾತಾಡ್ತಾರೆ. ಬಾಯಿ ಇಲ್ಲವು ಕಳ್ಸವೆ. ಮಕ್ಳು ಹೆಂಗೆ ಕುಣಿತಾರೆ ದೊಡ್ಡವ್ರು ಹಂಗೆ ಕುಣಿತಾರೆ ಅಂತ ಇವಕ್ಕೆ ಗೊತ್ತಾಗಲ್ಲ. ನಾನು ಹೇಳಿರಿ ಈ ಅಜ್ಜಿ ಬಡ್ಕೊಂತಾಳೆ ನಂಗೆ ಆಗುತ್ತೆ. ಏನೋ ಭಗವಂತ ಕಾಪಾಡಪ್ಪ ನೀನು. ನಿಂಗಮ್ಮ ಅಜ್ಜಿ ನಾನು ಹೋಗಿ ಬರಲೆ. ನಾನು ಜಾಸ್ತಿ ಹೊತ್ತು ಬಂದು ಹೋಗ್ತೀನಿ. ಏನಾದ್ರು ಮನೆಗೆ ಕೆಲಸ ಇರ್ತೈತೆ ಮಾಡ್ಕೊಂತೀನಿ. ಯಾಕ ಮಲಕಯ್ಯ ಹಿಂಗೆ ಆಗಿದ್ದ ಎಲ್ಲೂ ಯಾರ ಕೈಲೂ ಬಾಯಿ ಬಿಡ್ಬೇಕಣಕ್ಕ. ಜನ ಅದಕ್ಕೆ ಒಂದು 100 ಮಾತಾಡ್ತಾರೆ. ಏನು ಹೇಳ್ಬೇಡ ಸುಮ್ಮನೆ. ಛೇ ಹಿಂಗವ ನಾನು ಅಂಥ ಕೆಲಸ ಮಾಡ್ತೀನಿ. ನಾನು ನಿನ್ನ ವಿಷಯವಾಗಿ ಯಾರ್ದಾಗೂ ಏನು ಹೇಳೋಕ್ಕಿಲ್ಲ ಕಣೆ. ನಾನು ಬಾಯಿ ಬಿಡ್ತೀನಿ ಇರ್ಬೋದು. ನಿನಗೆ ಹಂಗೆಲ್ಲ ನಾನು ಮೋಸ ಮಾಡೋಕ್ಕಿಲ್ಲ ಸುಮ್ಮನೆ. ಏನೂ ಆಗಲ್ಲ. ನಾನು ಯಾಕಲ್ಲೂ ಏನು ಹೇಳಲ್ಲ. ನೀನೇನು ಗಾಬರಿ ಮಾಡ್ಕೊಂಬೇಡ. ಏನಿಂಗವ ನನಗೆ ಒಂಚೂರು ಹಾಸ್ಕೊಂಡು ಕೊಡು ನಡಿಯ ಮನೆ ಕಂತೀನಿ. ಸೊಂಟೆಲ್ಲ ನೋವಾಗೈತೆ ಕಣ. ಬಸ್ಸಾಗ ಹೋಗ್ಬಂದು ಮೈ ನೋವಾಗೈತೆ ನೋಡಿ. ಮನೆ ಕಂಬೇಕು ಒಂಚೂರು. ಸರಿ ನಡಿಯ ಮಾಸ್ಕೊಡ್ತೀನಿ ಮನೆ ಕಣಿವಂತೆ. ನನಗೂ ಕೆಲಸ ಐತೆ. ಸಾಯಂಕಾಲಕ್ಕೆ ಹೋಗಿ ಊರಾಗೆಲ್ಲ ನಾವು ಹೇಳ್ಕೊಂಬರ್ಬೇಕು ಹಿಂಗೆ ಮದುವೆ ಐತೆ ಅಂತ. ನೋಡಿ ಅಪ್ಪ ಹೆಂಗೆ ನಮ್ಮ ರವಿ ಆಸೆ ಪಟ್ಟಂತೆ ಯಾವ್ದು ವೆಡ್ಡಿಂಗ್ ಶೂಟು ಅಂತಿದ್ದ. ಅದಕ್ಕೆ ಹೋದತ್ತ. ಏನು ತೊಂದರೆ ಆಗ್ದಂಗೆ ಮನೆಗೆ ಬಂದುಬಿಟ್ರಿ ಅಷ್ಟೇ ಸಾಕಪ್ಪ. ಯಾರೇನೂ ಅನ್ನಲ್ಲ ಏನೂ ಆಡಲ್ಲ. ಏನು ನೆಚ್ಕೊಂಡ್ಬಿಟ್ರೆ ನನ್ನ ಗಂಡ ಏನಿಲ್ಲ ಸುಮ್ಮನೆ ಬಿಡಲ್ಲ. ಹೋಯ್ ನಾವೇದಾನಲ್ಲೂ ಅಯ್ಯೋ ಕಳ್ಸೋಳೆ ಮಗಂಗೆ ಸಪೋರ್ಟ್ ಮಾಡ್ತಾಳೆ. ಯಾವಾಗ್ಲೂ ಮಗಂಗೆ ಭಯ ಕಳಿಸಿಲ್ಲ ಬುದ್ಧಿ ಕಳಿಸಿಲ್ಲ ಅಂತ ಈಗಲೇ 3 ಮಟ್ನಾಗಿತ್ತ ನಾವು ಏನೂ ಆಗಲಿಲ್ಲ ಅಂತ ಸಾಕಾಯ್ತು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ. ನಾನು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನಷ್ಟು ಇದೇ ಥರದ ವಿಡಿಯೋ ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಎಲ್ಲರೂ ಹೋಗ್ತಾರೆ ಅಂತ ಹೇಳೋ ಗೊತ್ತಾಗುತ್ತೆ. ಈ ಮರಿದೇನ ಮಿಸ್ ಮಾಡ್ತಾನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.